ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಗರ್ಲ್ಸ್, ಶ್ವೇತಾ, ನಯನ, ನೀವ್ ಹೆಂಗ್ ಬಂದ್ರಿ? ಪದ್ಮಿ, ನಿನಗೆ ಸಪೋರ್ಟ್ ಇರಲಿ ಅಂತ ನಾನೇ ಫೋನ್ ಮಾಡಿ ಕರೆಸ್ದೆ. ಒಳ್ಳೆ ಟೈಮ್ಗೆ ಬಂದಿದ್ದೀರಾ. ಬನ್ನಿ ಬನ್ನಿ. ನಂದನ್, ಈಗ ಮೆಜಾರಿಟಿ ಅವ್ರ ಕಡೆನೇ ಆಗೋಯ್ತಲ್ಲ. ಇರ್ಲಿ ಚಿಕ್ಕಪ್ಪ, ಕಮ್ಮಿ ಜನ ಇದ್ರು ಗೆಲ್ಲೋದು ನಾವೇ. ಏನಂದನ್? 100%. ಓಹೋ, ಹೌದಾ? ನೋಡೇ ಬಿಡವ, ನಮ್ಮ ಹಳ್ಳಿ ಹುಡ್ಗಿನ ಅಥವಾ ನಿಮ್ ದಿಲ್ಲಿ ಹುಡ್ಗನ ಅಂತ. ಬಾಯ್ಸ್ ಎಲ್ಲ ರೆಡಿನಾ? ಗರ್ಲ್ಸ್ ಎಲ್ರು ರೆಡಿನಾ? ಒಂದ್ ನಿಮಿಷ, ಈಗ ಅಂಪೇರ್ ಯಾರು? ಏನೋ ಇನ್ನು ಆಟ ಶುರುನೇ ಆಗಿಲ್ವಾ? ಅಜ್ಜಿ, ನೀನ್ ಬರ್ದೆ ಹೇಗೆ ಶುರು ಮಾಡೋದು? ನೀನೇ ಮ್ಯಾಚಿಗೆ ಅಂಪೈರ್, ನೀನ್ ಕರೆಕ್ಟಾಗಿ ಜಡ್ಜ್ಮೆಂಟ್ ಕೊಡ್ತೀಯ. ಶುರು ಮಾಡಿ. ಶುರು ಮಾಡೋಣ. ಓಕೆ, ಎಲ್ಲರೂ ಒಂದ್ಸಲ ಉಂಗ್ರ ನೋಡ್ಕೊಂಬಿಡಿ. ಓಕೆ, ಹಾ, ದ ಗೇಮ್ ಸ್ಟಾರ್ಟ್ಸ್ ನೌ. ನೋ ಚೀಟಿಂಗ್. ವೇಟ್ 1 2 3 ಹೇಳ್ತೀನಿ, ಆಮೇಲೆ ಶುರು ಮಾಡ್ಬೇಕು. ಓಕೆ, 1 2. ನೋ ಚೀಟಿಂಗ್ ನಂದನ್. ಓಕೆ, ಮೊದಲಿಂದ 1 2 3. ಬಾವಾ, ನೀವೇ ಗೆಲ್ಬೇಕು. ಬೇಗ ಹುಡ್ಕಿ. ಒಳಗ್ ಬರೀ ಉಂಗ್ರ ಅಷ್ಟೇ ಅಲ್ಲ, ಬೇರೆ ಏನೇನೋ ಇರಂಗಿದೆ ಅಲ್ವಾ? ಅಕ್ಕ, ಬೇಗ ಉಂಗ್ರ ನೋಡ್ಕೋ. ಏನಾಯ್ತು ಪದ್ಮಿನಿ? ಹುಡ್ಕೋ. ಇವ್ರು ಮೋಸ ಮಾಡ್ತಿದಾರೆ, ನನ್ ಕೈ ಇಟ್ಕೊಂಡಿದಾರೆ. ಏ ನಂದನ್, ಹಾಗೆಲ್ಲ ಮೋಸ ಮಾಡೋ ಹೋಗಿಲ್ಲ, ಸರಿಯಾಗಿ ಆಡೋ. ನಾನೇನ್ ಬೇಕು ಅಂತ ಕೈ ಇಟ್ಕೊಂಡಿಲ್ಲ ಅಜ್ಜಿ, ಏನೋ ಹುಡ್ಕಾವ ಕೈ ಕಾಡ್ತು ಅಷ್ಟೇ. ಇರ್ಲಿ, ಬೇಗ ಹುಡುಕು ನಂದನ್. ಇದು ಗಂಡಸರ ಮರ್ಯಾದೆ ಪ್ರಶ್ನೆ. ನೀನೇ ಹುಡುಕ್ಬೇಕು, ಬೇಗ ಹುಡುಕು. ಪದ್ಮಿನಿ ಹುಡುಕು. ಪದ್ಮಿನಿ, ನಂದನ್. ಹುಡುಕು, ಆ ಕಡೆ ಹುಡುಕು. ಸಿಕ್ತಾ? ಅಯ್ಯೋ ದೇವ್ರೆ, ಪಾಪ ನನ್ ಸೊಸೆ ಮುದ್ದುಗೆ ಉಂಗ್ರ ಸಿಕ್ಲಿಲ್ಲ, ಗೋಡಂಬಿ ಸಿಕ್ತು. ಅದು ಆಟ ಮಜಾ ಬರ್ಬೇಕು ಅಂದ್ರೆ ಬರೀ ಉಂಗ್ರ ಇರಬಾರ್ದು ಅಂತ ಡ್ರೈ ಫ್ರೂಟ್ಸ್ನು ಹಾಕಿದೀನಿ. ಸರಿ, ಮತ್ತೆ ಆಡಿ. ಲೇ ಮಲ್ಲಿ, ಏನ್ ಮಾಡ್ತಿದ್ಯಾ ಅಲ್ಲಿ? ಲೆಟರ್ ಇಡ್ತಿದ್ದೀನಿ, ಕಣ್ ಕಾಣಿಸ್ತಿಲ್ವಾ?
ಚಿಕ್ಕ ಯಜಮಾನ್ರು ಬಂದ ತಕ್ಷಣ ಈ ಲೆಟರ್ ನೋಡ್ಬೇಕಲ್ವಾ? ಅಯ್ಯೋ ದಡ್ಡಿ, ನೀನ್ ಆ ಲೆಟರ್ನ ದಿಮ್ ಕೆಳಗಿಟ್ರೆ ಚಿಕ್ಕ ಯಜಮಾನ್ರ ಕೈಗೆ ಹೇಗ್ ಸಿಗುತ್ತೆ ಹೇಳು? ಹೌದಲ್ವಾ? ಅದು ಗಾಳಿ ತುರ್ಕೊಂಡ್ ಕೆಳಗ್ ಬೀಳುತ್ತಲ್ವಾ? ಕೊಡಿಲಿ ಅದನ್ನ. ಚಿಕ್ಕ ಯಜಮಾನ್ರು ದಿನ ನೋಡೋ ಫೈಲ್ ಇದು. ನಾವ್ ಇದ್ರಲ್ಲಿ ಇಟ್ರೆ ಚಿಕ್ಕ ಯಜಮಾನ್ರ ಕೈಗೆ ಸಿಕ್ಕೇ ಸಿಗುತ್ತೆ. ಇದನ್ನ ನೋಡೇ ನೋಡ್ತಾರೆ. ಇದ್ರಲ್ಲಿ ಸರಿ ಸರಿ, ಇದ್ರಲ್ಲೇ ಹೇಳು. ಬಾ ಹೋಗೋಣ. ನಂದನ್, ಸಿಗ್ತಾ ಇಲ್ವೇನೋ? ಹುಡ್ಕೋ, ಅಲ್ಲೇ ಇರುತ್ತೆ. ಅಯ್ಯೋ, ಉಂಗ್ರ ಒಂದ್ಬಿಟ್ಟು ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಎಲ್ಲ ಸಿಗ್ತಿದೆ ಚಿಕ್ಕಪ್ಪ. ಬೇಗ ಹುಡ್ಕೋ ನಂದನ್. ಪದ್ಮಿನಿ, ಅದೇನ್ ಮಾಡ್ತೀಯ ನನಗ್ ಗೊತ್ತಿಲ್ಲ. ನಾವು ಸೋಲೋದಿಕ್ಕೆ ನಮ್ಗೆ ಇಷ್ಟನೇ ಇಲ್ಲ. ನೀನ್ ಹುಡುಕ್ಲೇಬೇಕು. ಹುಡ್ಕೋ. ಸಿಕ್ತು. ಏ, ನಂಗೂ ಸಿಕ್ತು. ಇಲ್ಲ, ಇದ್ ಮೋಸ. ಮೊದ್ಲು ನನ್ಗೆ ಸಿಕ್ಕಿದ್ದು. ಇಲ್ಲ, ನನಗೆ ಸಿಕ್ಕಿದ್ದು. ಪದ್ಮಿನಿ, ನೀನ್ ಮಾತ್ರ ಬಿಡ್ಬೇಡ ಉಂಗ್ರನ. ನೀನೇ ಮೊದ್ಲು ಸಿಕ್ಕಿದ್ದು ಅಂದಿದ್ದು, ಹಾಗಿದ್ಮೇಲೆ ನಿನ್ಗೆ ಸಿಕ್ಕಿದ್ದದು. ಹಲೋ ಹಲೋ, ನಂದನ್ ಸಿಕ್ತು ಅಂತ ಹೇಳ್ತಾ ಇದ್ದಂತಾನೆ. ನೀನ್ ಉಂಗ್ರ ಬಿಟ್ಕೊಡ್ಬೇಡ ನಂದನ್. ನಂದನ್, ನೀನೇನಾದ್ರೂ ಉಂಗ್ರನ ಬಿಟ್ಕೊಟ್ರೆ ನಮ್ಮ ಗಂಡಸರ ಸ್ವಾಭಿಮಾನಕ್ಕೆ ಪೆಟ್ಟು ಕೊಟ್ಟಂಗೆ. ಉಂಗ್ರ ಮಾತ್ರ ಬಿಡ್ಬೇಡ. ಏನು ಅಷ್ಟೇ ಪದ್ಮಿನಿ, ಉಂಗ್ರನ್ ಮಾತ್ರ ಬಿಟ್ಕೊಡ್ಲೇಬೇಡ. ಅದೇಗ್ ಸಾಧ್ಯ? ಪದ್ಮಿನಿ ಬಿಡ್ಲೇಬೇಕು, ಯಾಕಂದ್ರೆ ಉಂಗ್ರ ನನಗ್ ಸಿಕ್ಕಿದೆ. ಇಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ. ನಾನ್ ಬಿಡಕ್ಕಿಲ್ಲ. ಏ, ಒಂದ್ ನಿಮಿಷ, ನನ್ ಮಾತ್ ಕೇಳ್ರೋ. ನೋಡಿದ್ರಾ, ನಾನ್ ಮಾತಾಡೋದಕ್ಕೂ ಬಿಡದೆ ಕಿತ್ತಾಡಿದ್ರಿ. ಈಗ ನೋಡಿ ಹೇಗಾಯ್ತು. ಅಮ್ಮಾಜಿ, ಹಾಗಾದ್ರೆ ಈಗ ಉಂಗ್ರ ಯಾರಿಗೆ ಸೇರ್ಬೇಕು? ನಂದನ್ಗೆ ಸೇರ್ಬೇಕು ಅಲ್ವಾ ಅಮ್ಮಾಜಿ? ಈಗ ಈ ಉಂಗ್ರ ಪೂರ್ವಿಗೆ ಸಿಕ್ಕಿದೆ. ಯಾರಿಗೆ ಸಿಗ್ಬೇಕು ಅಂತ ಅವಳೇ ತೀರ್ಮಾನ ಮಾಡ್ಲಿ. ಹೇಳಮ್ಮ. ನಾನಾ? ಪೂರ್ವಿ, ಅದನ್ನ ಪದ್ಮಿನಿಗೆ ಕೊಡಮ್ಮ. ಅದೇಗಾಗತ್ತೆ, ನಂದನ್ ಕೊಡಮ್ಮ ಪೂರ್ವಿ. ಪದ್ಮಿನಿಗೆ. ನಂದನ್ಗೆ ಕೊಡ್ಬೇಕು. ಅಯ್ಯೋ, ಎಲ್ರು ಸುಮ್ನಿರಿ ಒಂದ್ ನಿಮಿಷ. ಈಗ ಪೂರ್ವೇಕ ಉಂಗ್ರ ಸಿಕ್ಕೈತೆ. ಪೂರ್ವೇಕ ಯಾರು ಕೊಡ್ತಾಳೆ? ನಾನ್ ಹೇಳ್ತೀನಿ. ಈ ಉಂಗ್ರ ಅಕ್ಕಂಗೂ ಸೇರಕ್ಕಿಲ್ಲ, ಬಾವಂಗೂ ಸೇರಕ್ಕಿಲ್ಲ. ಪೂರ್ವಿ ಅಕ್ಕಂಗ್ ತಾನೇ ಸಿಕ್ಕಿರೋದು. ಈ ಉಂಗ್ರನ ಪೂರ್ವಿ ಅಕ್ಕನೇ ಹಾಕತಾಳೆ. ನೋಡಿದ್ಯಾ ಪದ್ಮಿನಿ, ಇಬ್ರು ಜಗಳ, ಮೂರನೇವ್ರಿಗೆ ಲಾಭ. ಇಷ್ಟೊತ್ತು ಎಲ್ಲಿಗೆ ಹೋಗಿದ್ರಿ ಅತ್ಯವಾ? ಅದು ಮನೆಯಿಂದ ಫೋನ್ ಬಂದಿತ್ತು. ಇಲ್ಲಿ ಗಲಾಟೆ ಇತ್ತಲ್ವಾ, ಅದಕ್ಕೆ ಆಚೆ ಹೋಗಿ ಮಾತಾಡ್ತಿದ್ದೆ. ಯಾರೋ ಅಪ್ಪ ಏನ? ಇಷ್ಟೊತ್ತು ಏನ್ ಮಾತಾಡ್ತೀರಿ? ಏನಾದ್ರೂ ತೊಂದ್ರೆನಾ ಅತ್ಯವಾ? ಇಲ್ಲ ಇಲ್ಲ ಇಲ್ಲ, ಏನ್ ತೊಂದ್ರೆ ಇರ್ತೈತೆ? ಏನೂ ಇಲ್ಲ. ಇಲ್ಲಿ ಆಟ ಎಲ್ಲ ಮುಗೀತಾ?
ನೀನ್ ವಸಿ ನಗ್ನಗ್ತಾ ಇದೆಯಲ್ಲವಾ, ಇದೇ ಖುಷಿ ಕಣವ ಪದ್ದು ನಂಗೆ. ಆಟ ಆಡುವಾಗ ಏನಾಯ್ತು ಗೊತ್ತಾ, ನೀವ್ ಇರ್ಬೇಕಾಯ್ತು ಅತ್ಯವ. ಇಷ್ಟೊತ್ತು ನನ್ಗೊಂದ್ ಗೊಂದಲ ಇತ್ತು, ಆದ್ರೆ ಈಗ ಪೂರ್ತಿ ನಂಬಿಕೆ ಬಂತು ನನ್ನ ನಿರ್ಧಾರ ಸರಿಯಾಗೈತೆ ಅಂತ. ಏನ್ ಹೇಳ್ತಿದೆಯವ್ವ? ಏನ್ ನಿನ್ ನಿರ್ಧಾರ? ನಂದನ್ ಅವ್ರ ಕೈ ಹಿಡಿಬೇಕಾಗಿರೋದು ನಾನಲ್ಲ ಅತ್ಯವ, ಪೂರ್ವಿ. ಪದ್ಮಿನಿ, ಏನು ಅಂತ ಮಾತಾಡ್ತಿದೀಯವ್ವ ನೀನು? ನಿಜನೇ ಹೇಳ್ತಿದ್ದೀನಿ ಅತ್ಯವ, ದೇವ್ರಿಚ್ಛೆನೆ ಹಂಗೈತೆ. ಅದಕ್ಕೆ ನಿನ್ನೆ ನನ್ ಬರೋದ್ ತಡ ಆಗಿ ಅವಳ ಕುತ್ತಿಗೆಗೆ ತಾಳಿ ಬೀಳೋ ಹಂಗಾಯ್ತು. ಈಗ್ಲೂ ಅಷ್ಟೇ ಅತ್ಯವ, ನಂದನ್ನವರು ನನ್ಗ್ ಹಾಕ್ಬೇಕಾಗಿರೋ ಉಂಗ್ರ ನಂದನ್ನವ್ರ ಕೈಯಿಂದಾನೆ ಪೂರ್ವಿ ಮಡ್ಲಿಗ್ ಬಿತ್ತು ಗೊತ್ತಾ. ಇದ್ರ ಅರ್ಥ ಏನ್ ಹೇಳಿ? ಪೂರ್ವಿನೇ ಈ ಮನೆ ಸೊಸೆ ಅಂತ, ಅವಳೆ ನಂದನ್ ಹೆಂಡತಿ ಅಂತ. ಮುಚ್ಚು ಬಾಯ್. ಹಿಂಗೆಲ್ಲ ಮಾತಾಡೋದಕ್ ಮನ್ಸಾದ್ರು ಹೆಂಗ್ ಬರ್ತೈತೆ ನಿಂಗೆ? ಇತ್ಲ ತಲೆಗಿಲೆ ಕೆಟ್ಟೈತಾ? ನಾವು ಸ್ವಲ್ಪ ಎಡವಿದ್ದಕ್ಕೆ ಪೂರ್ವಿ ಕುತ್ತಿಗೆಗೆ ತಾಳಿ ಬಿದ್ದೈತ ಆಟೆಯ. ಆಟಕ್ಕೆ ಅವಳೇ ನಂದನ್ ಹೆಂಡ್ತಿ, ಈ ಮನೆ ಸೊಸೆ ಅಂತ ನಿರ್ಧಾರ ಮಾಡ್ಬಿಟ್ಟಿಯಾ ನೀನು? ಅಪ್ಪಿ ತಪ್ಪಿ ಈ ಮಾತನ್ನ ಪೂರ್ವಿ ಮುಂದೇನಾದ್ರೂ ಆಡಿ ಈಡಿಯಾ? ಈಗ್ಲೇ ಹೆದರ್ಕೊಂಡು ಕುಂತವಳವಳು. ಇನ್ ಇದನ್ನ ಕೇಳಿಸ್ಕೊಂಡ್ರೆ ಇಲ್ಲಿಂದ ಓಡೇ ಹೋಗ್ಬಿಡ್ತಾಳೆ. ನಾನೇನ್ ಪೂರ್ವಿಗೆ ಎಲ್ಲ ವಿಷಯ ಹೇಳಲ್ಲ, ಆದ್ರೆ ನಾನ್ ತಗೊಂಡಿರೋ ನಿರ್ಧಾರ ಸರಿಯಾಗೇ ಐತೆ. ನಂದನ್ನೋರು ಪೂರ್ವಿ ಸೇರದೆ ನ್ಯಾಯ. ಅವ್ರಿಬ್ರು ಸೇರೋ ಹಂಗೆ ನಾನ್ ಮಾಡ್ತೀನಿ. ಪತ್ತು, ನಿನ್ಗೇನ್ ಹುಚ್ಚಿಗೆ ಚಿಡ್ದಿದ್ಯಾ? ನಿನ್ ಗಂಡ ಕಡೆ ನಂದನ್ನು ಅವನನ್ನ ಪೂರ್ವಿಕ್ ಬಿಟ್ಕೊಡ್ದಕ್ ಹೊಟ್ಟಿದೀಯಲ್ಲ. ಒಂದ್ಸಲ ಯೋಚ್ಸು, ನಂದನ್ ಯಾರು? ನಿನ್ನ ತುಂಬಾ ಪ್ರೀತಿಸ್ತಿರೋ ಹುಡುಗ, ನಿನ್ನೆ ಹಚ್ಕೊಂಡಿರೋ ಹುಡುಗ, ನೀನ್ ಮನ್ಸಾರೆ ಮೆಚ್ಕೊಂಡಿರೋ ಹುಡುಗ. ನಿನಗ ಅವನನ್ನ ಬಿಟ್ಕೊಡೋದಕ್ ಸಾಧ್ಯನಾ? ಸುಮ್ಕೆ ದೊಡ್ಡ ಯಾಕೆ ತರ ಮಾತಾಡ್ತಾಳೆ? ನಂದನ್ನವ್ರನ್ನ ನನ್ ಪ್ರೀತಿಸಿದ್ ನಿಜ, ನಂದನ್ನವರು ನನ್ ಪ್ರೀತಿ ಮಾಡ್ತಿರೋದು ನಿಜ. ಆದ್ರೆ ಪ್ರೀತಿಸೋರೆಲ್ಲ ಮದ್ವೆ ಆಗ್ತಾರೋ ಇಲ್ವೋ? ಮದ್ವೆ ಆದವರು ಒಬ್ರಿಗೊಬ್ರು ಪ್ರೀತಿಸ್ತಾರೆ, ಪ್ರೀತಿಸ್ಲೇಬೇಕು. ಅದೇ ಜೀವನ, ಅದೇ ಈ ಜಗತ್ತು. ಅಂದ್ಮ್ಯಾಕೆ ನಂದನ್ನವ್ರ ಮನ್ಸಲ್ಲಿರೋ ನನ್ನನ್ನ ನಾನ್ ಅಳ್ಸಿ ಆ ಜಾಗದಲ್ಲಿ ಪೂರ್ವಿ ಇರೋ ಹಂಗ್ ಮಾಡ್ಬೇಕು. ಇದನ್ನೇ ನಾನ್ ಮಾಡಕ್ ಹೊರಟೀನಿ. ಇದನ್ನ ನೀವು ತ್ಯಾಗ ಅನ್ನಿ, ಪ್ರೀತಿ ಅನ್ನಿ, ಹುಷ್ಟತನ ಅಂತಾನು ಅನ್ಕೊಳ್ಳಿ. ನನ್ಗದೆಲ್ಲ ಬೇಕಾಗಿಲ್ಲ. ಗೊಂದಲ ಸುಳಿಲಿರೋ ನನ್ ತಂಗಿ ಜೀವನನ ದಡ ಸೇರ್ಸ್ಬೇಕು. ಪರಿಶುದ್ಧವಾದ ಮನ್ಸಿನ ನಂದನ್ನವ್ರಿಗೆ ಇನ್ ನನ್ನಿಂದ ಮೋಸ ಆಗ್ಬಾರ್ದು. ಅದಕ್ಕೆ ಪೂರ್ವಿ ನಂದನ್ನವರು ಒಂದಾಗದೇ ಪರಿಹಾರ. ಇದನ್ನ ನಾನ್ ಮಾಡೇ ಮಾಡ್ತೀನಿ.